ವಿಷಯ ನಿಮ್ಗೆ ಸ್ಪಷ್ಟಪಡಿಸಿದ್ರು ಅವರು, ನೀವು ಅದನ್ನು ಗಮನಿಸ್ಕೋಬೇಕು. ಬಲಾಢ್ಯರ ಜೊತೆಗೆ ಅಲೆಮಾರಿಗಳಿದ್ರೆ ಕಳೆದ 75 ವರ್ಷಗಳಲ್ಲಿ ಏನಾಯಿತು, ಏನು ಅನ್ಯಾಯ ನಡೀತು, ಯಾವ ಅಸಮಾನತೆ ಮುಂದುವರಿತು, ಅದೇ ಅಸಮಾನತೆ ಇವು ಮತ್ತೆ ಮುಂದುವರಿತದೆ. ಬಲಾಢ್ಯರ ಜೊತೆಗೆ 101 ಜಾತಿಗಳ ಜೊತೆಗೆ ಇಟ್ಟುವಾಗ ಅವ್ರ ಅನ್ಯಾಯ ಇತ್ತು ನಮಗೆ. ಈವಾಗಲೂ ಕೂಡ ಬಲಾಢ್ಯರ ಜೊತೆಗೆ ಈ ನಮ್ಮ ಅಲೆಮಾರಿಗಳು ಇಟ್ಟಿರೋದ್ರಿಂದ ತುಂಬಾ ಅನ್ಯಾಯ ಆಗ್ತದೆ. ಆ ಕಾರಣದಲ್ಲಿ ನಮ್ಮ ರಾಘಮೋಹನ್ ದಾಸ್ ಅವರು ಒಂದು ವರ್ಷ ತುಂಬಾ ನ್ಯಾಯಯುತವಾಗಿ ಕೊಟ್ಟಿದ್ರು. ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ನಂತರ ಮತ್ತು ಸಮುದಾಯಗಳು ಬಹಳ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಅವರು ತಗೊಂಡಿದ್ದಾರೆ. 12 ಸಮುದಾಯಗಳು ಒಂದು ನ್ಯಾಯ ಪೈಸೆ ತಗೊಂಡಿರುವಂತದ್ದು ಗೊತ್ತಿರಬೇಕು. ಇಂತಹ ಸಮುದಾಯಗಳನ್ನು ಇಟ್ಟುಕೊಂಡು ಅದಕ್ಕೆ ಒಂದು ರಾಜಿ ಪತ್ರ ಅಥವಾ ಸರ್ಕಾರವನ್ನು ಒಪ್ಪಿಸಲಿಕ್ಕೆ ಮತ್ತೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಗಳು ಬಹಳ ಸ್ಪಷ್ಟವಾಗಿ ಮಾತಾಡಬೇಕು. ಅಲೆಮಾರಿಗಳಿಗಾದಂತ ನಮಗೆ ಅನ್ಯಾಯ ಇದೆ. ನಮ್ಮ ಜೊತೆ ಬಂದಿದ್ದ ಸಮುದಾಯ ಕಳೆದ 15 ವರ್ಷಗಳಲ್ಲಿ ನಮ್ಮ ಜೊತೆಗೆ ತಿರುಗಾಡಿದಂಥ ಸಮುದಾಯ ಏನಾದ್ರೂ ಇದ್ರೆ ಸಂಘರ್ಷ ಸಮಿತಿ ಇವತ್ತು ಎಲ್ಲೋ ಹೋಗಿದ್ದಾರೆ ಅಂತ ವಕಾಲತ್ತು ಅದಲ್ಲ, ಆ ವಕಾಲತ್ತುಗಳ ಓಪನ್ ಆಗಿ ಮಾತಾಡಿದ್ರು. ಎಲ್ಲೋ ಹೋಗಿ ನೀವು ವಕಾಲತ್ತು ಮಾಡೋಣ. ಯಾಕೆ 5 ವರ್ಷ ಕೂಡ ಕಲಂತದ್ದು ಯಾಕೆ ಹೇಳಿಲ್ಲ ನೀವು? 18ನೇ ತಾರೀಕಿಗೆ ಇಲ್ಲಿ ಕರೆದಂತ ಮೀಟಿಂಗ್ನಲ್ಲಿ 18ನೇ ತಾರೀಕಿಗೆ ಕರೆದಂತ ಯಾರು ಹೇಳೋದಿಲ್ಲ ನಮಗೆ. ಇಷ್ಟು ಮಂದಿ ನಮಗೆ ಪಿ ಗೋಪಾಲ್ ಅಭಿನಂದಿಸಿದ್ದಾರೆ. ಇಷ್ಟು ಮಂದಿಯಲ್ಲಿ ಸರ್ ಇದನ್ನು ಹೇಳ್ಬೇಕು ಸರ್, ಸತ್ಯ ಮಾತಾಡಬೇಕು. ನಾವು ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು, ವಿಮರ್ಶೆ ಮಾಡ್ಕೋಬೇಕು. ಅಂಬೇಡ್ಕರ್ ವಾದಿಗಳಂತಂದವರು ಅಂಬೇಡ್ಕರ್